ಇನ್ನು ನಿಮ್ಮ ಮೆಂಟರ್ ಅಥವಾ ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣರಾಗಿದ್ದಂತಹ ಪ್ರಮುಖ ವ್ಯಕ್ತಿ ದರ್ಶನ್ ಅವರು ಇವಾಗ ಸದ್ಯಕ್ಕೆ ಇಂಟರಿಮ್ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಅವರ ಇವತ್ತಿನ ಸ್ಥಿತಿ ಬಗ್ಗೆ ಹೊರಗಡೆ ಬಂದಿದ್ದಾರೆ, ಭೇಟಿ ಆಗ್ತೀರಾ? ಏನು 100% ಭೇಟಿ ಆಗ್ತೀನಿ. ಬಂದಿದ ತಕ್ಷಣ ನನಗೆ ತಂದೆಯವರು ಹೇಳಿದ್ದು ಬೇಲ್ ಮೇಲೆ ಆಚೆ ಬಂದಿದ್ದಾರೆ, ಮೀಟ್ ಮಾಡಬೇಕು ಅಂತ. ನಾನು ಅವಾಗ ಬೇಲ್ನ ಬಂದಿದ್ದೆ, ತುಂಬ ಖುಷಿ ಆಯಿತು. ಓಕೆ ಬಂದಿದ್ದಾರೆ, ಆಚೆ ಬಂದಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಬೇಜಾರಾಗಿದ್ದು ಬ್ಯಾಕ್ ಪೇನ್ ಅನ್ನೋದು ತುಂಬ ಅವ್ರಿಗೆ ನೋವಾಗಿರುತ್ತೆ. ಯಾಕೆಂದರೆ ಇವಾಗ ನೋಡಿಲ್ಲ, ಲೈಕ್ ಅವ್ರ ತೋಟದಲ್ಲಿ ಫಾರ್ಮ್ ಹೌಸಲ್ಲಿ ಕುದುರೆ ಏನಾದರೂ ಓಡಿಸಿದಾಗ ಅವ್ರು ಬರ್ತಾ ಇದ್ದಿದ್ದು ಪೇನು, ಶೂಟಿಂಗ್ ಟೈಮಲ್ಲಿ ರೋಪ್ ಶಾಟ್ ಹಾಕಿದಾಗ ಆ ರೋಪ್ ಶಾಟ್ ಬಿಚ್ಚಿದ ತಕ್ಷಣ ಪಾಪ ಮೊದಲು ಆ ಸ್ಪ್ರೇಗಳೆಲ್ಲ ಹಾಕ್ಕೊಂಡು ಟ್ಯಾಬ್ಲೆಟು ಇಲ್ಲ ಏನಾದರೂ ಒಂದು ಅದು ಯಾವಾಗಲೂ ಗ್ಲಿಚ್ಚಿತ್ತು ಅವ್ರಿಗೆ. ಆಮೇಲೆ ಬೈಕ್ ರೈಡ್ ಹೋದಾಗಲೂ ಅಷ್ಟೇ, ಒಂದು 50-70 ಕಿಲೋಮೀಟರ್ಸ್ ಎದ್ಬಿಟ್ಟು ಫುಲ್ ಇದು ಮಾಡ್ತಿದ್ರು. ಯಾಕಂದರೆ ಲೋವರ್ ಬ್ಯಾಕು ಇದು ಪೇನ್ ಅವ್ರಿಗೆ ತುಂಬ ಬರ್ತಿತ್ತು. ಯಾಕಂದರೆ ಯಾವಾಗಲೂ ಬಿದ್ದಿದ್ದು ಏಟು ಅದು ಬಿಡೋಲ್ಲ. ನಮಗೂ ಅಷ್ಟೇ, ಅದೊಂದು ಎಲ್ಲಾದರೂ ಒಂದು ಏಟ್ ಬಿದ್ದಾಗ ಅದು ಅಲ್ಲಿ ಚುಚ್ತಾನೆ ಇರುತ್ತೆ. ಸೊ ಅದೊಂದು ಬೇಜಾರಾಯಿತು, ಲೈಕ್ ಬ್ಯಾಕ್ ಪೇನ್ ಅಷ್ಟೊಂದಿದೆ, ಆಪ್ರೇಷನ್ ಮಾಡ್ಕೊಬೇಕು ಅಂತ. ಬಟ್ ಖಂಡಿತ, ಯಾಕಂದರೆ ಇದು ಇನ್ಸಿಡೆಂಟ್ ಆದಾಗ ಸುಮಾರು ಟ್ರೈ ಮಾಡಿದೆ ಮೀಟ್ ಮಾಡೋಕ್ಕೆ. ಲೈಕ್ ಇದಕ್ಕೆ ಹೋಗಿದ್ದೆ, ಪರಪನಗರ ಫಸ್ಟ್ ಹೋಗಿದ್ದೆ. ಬಟ್ ಅಲ್ಲಿ 2 ಬ್ಯಾರಿಕೇಡ್ ಹಾಕಿ ಫಸ್ಟಲ್ಲೇ ವಿದೌಟ್ ಲೆಟರ್ ಬಿಡಲ್ಲ ಅಂತ ಹೇಳಿದರು. ಆಮೇಲೆ ಇನ್ನೊಬ್ಬರು ಬೇಡ, ಈ ಟೈಮಲ್ಲಿ ಬೇಡ, ಸ್ವಲ್ಪ ವೇಟ್ ಮಾಡಿ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮೀಟ್ ಮಾಡಿ. ಆಮೇಲೆ ಅವರು ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು ಅವ್ರಿಗೂ. ಸೊ ಅದು ಆಮೇಲೆ ಅಲ್ಲಿ ಶಿಫ್ಟ್ ಆದಾಗ ಆಬ್ವಿಯಸ್ಲಿ ಹೋಗಲ್ಲ, ಬರೀ ಫ್ಯಾಮಿಲಿಗೆ ಮಾತ್ರ ಬಿಡ್ತಾಯಿದ್ರು, ಬೇರೆ ಯಾರನ್ನೂ ಬಿಡ್ತಾಯಿರಲಿಲ್ಲ ಅಂತ ಒಂದು ಇದು ಬಂತಿಲ್ಲ. ತುಂಬ ಹೈ ಇನ್ಫ್ಲೂಯೆನ್ಸಿಂದ ಹೋಗಬೇಕಿತ್ತು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ 100% ಅವ್ರನ್ನ ಮೀಟ್ ಮಾಡಲೇಬೇಕು. ಆ್ಯಂಡ್ ನನಗೆ ಅದು ಪ್ರೋಟೋಕಾಲ್ ಇರೋದ್ರಿಂದ ಕಲರ್ಸಿಂದ ಐ ಥಿಂಕ್ ಅದಕ್ಕೆ ನಾನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಮುಗಿಸಿದ ತಕ್ಷಣ ಐ ಥಿಂಕ್ ಫಸ್ಟ್ ಥಿಂಗ್ ನಾನು ಮಾಡೋದೆ ಅವ್ರನ್ನ ಹೋಗಿ ಮೀಟ್ ಮಾಡೋದು.